ಡಾಕ್ಟ್ರು, ನೀವು ಕೃಷಿಯಿಂದ ಹೊರಗಡೆ ಬನ್ನಿ, ಇನ್ನು ನಿಮ್ಮ ಕೃಷಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಒಳ್ಳೆ ಆಹಾರ ತಗೊಂಡು ಈ ಥರ ಇದಕ್ಕೆ ಸ್ಪಷ್ಟ ಔಷಧಿ ಅಂತಿಲ್ಲ, ತುಂಬ ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ. ಹೆಸರಾಂತ ಆಸ್ಪತ್ರೆಗಳಲ್ಲಿ 6 ತಿಂಗಳ ಹಾಗೆ ಅಲೋಪತಿ ಔಷಧಿಯನ್ನು ಮಾಡ್ತಾ ಬಂದು ಟ್ರೀಟ್ಮೆಂಟಲ್ಲಿ ಇರುವಾಗ ನೋವು ಕಡಿಮೆ ಇರೋದು ಮತ್ತೆ ಜಾಸ್ತಿ ಆಗೋದು, ಬೆನ್ನು ನೋವು ಹೋಗಿ ಎಲ್ಲ ಗಂಟುಗಳಿಗೂ ಅದು ವಿಸ್ತಾರ ಆಯಿತು. ಇದರಲ್ಲೇನೋ ಒಂದು ಅದ್ಭುತವಾದ ಶಕ್ತಿ ಇದೆ, ಇದನ್ನು ಸ್ವಲ್ಪ ವ್ಯಾವಹಾರಿಕ ರೂಪದಲ್ಲಿ ಅಂದರೆ ಸಮಾಜಕ್ಕೆ ಒಳ್ಳೆಯದಾಗುವಾಗ ಯೋಚನೆ ಮಾಡಿ ಅಂತ ಈ ನಿಟ್ಟಲ್ಲಿ ಮೊದಲನೇ ಬೀಜ ಹಾಕಿದಂಥ ವ್ಯಕ್ತಿ 2 ಬಾಟ್ಲಿ ನೋನಿ ಸೇಲ್ ಮಾಡೋದು ನನ್ನ ಟಾರ್ಗೆಟ್ ಒಂದು ದಿವಸದಲ್ಲಿ. ಯಾಕೆಂದರೆ ಅದಕ್ಕೆ ಲೇಬಲ್ ಇರಲಿಲ್ಲ, ಯಾವುದೇ ಲೈಸೆನ್ಸ್ ಇರಲಿಲ್ಲ, ಯಾವುದೇ ಪ್ಯಾಕೇಜ್ ಇರಲಿಲ್ಲ. 1 ಬಾಟ್ಲಿಯಿಂದ ಸ್ಟಾರ್ಟ್ ಆಗಿದ್ದು. ಅವತ್ತು ಈ ಥರ ಕಂಪನಿ ಮಾಡ್ತೀನಿ ಅಥವಾ ಈ ರೀತಿ ಆಗುತ್ತೆ ಅದು ಯಾವುದೂ ಕಲ್ಪನೆ ಇರಲಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ಅಮೃತ ನೋನಿ ಅನ್ನುವ ಹೆಸರನ್ನು ಪ್ರಾಯಶಃ ಇಡೀ ಕರ್ನಾಟಕ ಅಂತಲ್ಲ, ನೀವು ಎಲ್ಲೇ ಹೋದರೂ ಕೂಡ ಅದನ್ನು ಕೇಳಿರ್ತೀರಿ. ನಮ್ಮದೇ ಚಾನಲ್ನಲ್ಲಿ ಅಮೃತ ನೋನಿಯ ಬಗ್ಗೆ ಒಂದು ಸಮಗ್ರ ಪರಿಚಯವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥ ಪ್ರೋಮೋವನ್ನು ಈಗಾಗಲೇ ನಾವು ಬಿಟ್ಟಿದ್ದೇವೆ. ಅಮೃತ ನೋನಿ ಅನ್ನೋದು ಒಂದು ರೀತಿಯಲ್ಲಿ ಜೀವಾಮೃತವಾಗಿ ಇವತ್ತು ವರ್ತಮಾನದಲ್ಲಿ ನಿಂತಿದೆ. ಕನ್ನಡದ ಖ್ಯಾತ ನಟ, ಹೀರೋ, ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ತನ್ನ ಸ್ವ ಅನುಭವದ ಮೂಲಕ ಇದು ಯಾವ್ಯಾವ ರೋಗಗಳಿಗೆ ಎಂತೆಂಥ ಚಿಕಿತ್ಸಾ ರೂಪಕವಾಗಿ ಸಲ್ತದೆ ಅನ್ನೋದನ್ನು ಸ್ವಾನುಭವದ ಮೂಲಕ ಕಂಡುಕೊಂಡು ಈ ಸಂಸ್ಥೆಗೆ ಅಂಬಾಸಡರ್ ಆಗಿ ನಿಂತಿದ್ದಾರೆ. ಡಾಕ್ಟರ್ AK ಶ್ರೀನಿವಾಸ ಮೂರ್ತಿ ಅವರು ಶೃಂಗೇರಿಯ ಒಬ್ಬ ಸಮೃದ್ಧ ಕೃಷಿಕರು. ತಮ್ಮ ಇಡೀ ಜೀವನದ ಯಾನದಲ್ಲಿ ಆರ್ಥರೈಟಿಸ್ ಅನ್ನುವ ರೋಗಕ್ಕೆ ತುತ್ತಾಗಿ 2 ವರ್ಷಗಳಿಗೂ ಹೆಚ್ಚು ಕಾಲ ಹಾಸಿಗೆಯಲ್ಲಿ ಮಲಗಿದರು. ಬೇರೆ ಬೇರೆ ರೀತಿಯ ಔಷಧಗಳನ್ನು ಮಾಡಿದರು. ಯಾವುದೇ ಔಷಧವೂ ಅವರನ್ನು ಕೈ ಹಿಡಿದು ಎದ್ದು ನಿಲ್ಲಿಸಿಲ್ಲ. ಅಚಾನಕ್ಕಾಗಿ ಈ ನೋನಿ ಅನ್ನುವಂಥ ಒಂದು ಹಣ್ಣಿನ ರಸವನ್ನು ಅವರಿಗೆ ಕುಡಿರಿ, ಅದರ ಮೂಲಕ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳಿದಾಗ ಅವರ ಶ್ರೀಮತಿಯವರು ಅದರ ಕಷಾಯವನ್ನು ಮಾಡಿ ಕುಡಿಸಿದರು. ಆ ಮೂಲಕ ಎಂಥ ಒಂದು ಅದ್ಭುತವಾದಂಥ ಮ್ಯಾಜಿಕ್ ನಡೀತು ಜೀವನದಲ್ಲಿ ಅಂತಂದರೆ, ಒಂದು ರೀತಿಯಲ್ಲಿ ತನ್ನ ಜೀವನವೇ ಮುಗಿದೋಯ್ತು ಅನ್ನುವ ಹಂತದಲ್ಲಿ ಶ್ರೀನಿವಾಸ ಮೂರ್ತಿಯವರು ಹಾಸಿಗೆಯಲ್ಲಿದ್ದಾಗ ಅವರನ್ನು ಕೈ ಹಿಡಿದು ಬದುಕಿಗೆ ಮುಖ ಮಾಡಿಸಿದ್ದು ಇದೇ ನೋನಿ ಹಣ್ಣಿನ ಜ್ಯೂಸು ಅಥವಾ ರಸ ಅಥವಾ ಆಯುರ್ವೇದದ ಸಂಜೀವಿನಿ ಜೀವಾಮೃತ. ಆಮೇಲೆ ಅವರು ತನ್ನ ಮೇಲೆ ಇಂಥ ಒಂದು ಅದ್ಭುತವಾದಂಥ ಚಿಕಿತ್ಸಕ ಪ್ರಭಾವ ಬೀರಿದಂಥ ಈ ನೋನಿ ಹಣ್ಣಿಗೆ ಅವರು ಅಮೃತ ನೋನಿ ಅನ್ನುವಂಥ ಹೆಸರಿಟ್ಟು ಅದನ್ನು ಒಂದು 2 ಕುಕ್ಕರು, 2 ಪಾತ್ರೆಗಳು ಇವೆಲ್ಲ ಇಟ್ಕೊಂಡು ಗಂಡ ಹೆಂಡತಿ ಅದರ ಜ್ಯೂಸನ್ನು ಮಾಡಿ ಅದನ್ನು 2 ಬಾಟ್ಲನ್ನು ಮಾಡುವ ಮೂಲಕ ಆರಂಭಿಸಿದಂಥ ಅವರ ಈ ಅಮೃತ ನೋನಿಯ ಒಂದು ಅದ್ಭುತವಾದಂಥ ಚಿಕಿತ್ಸಕ ಯಾತ್ರೆ ಇವತ್ತು ಒಂದು ಜೈತ್ರ ಯಾತ್ರೆಯಾಗಿ ವಿಶ್ವಮಾನ್ಯತೆಯನ್ನು ಪಡೆದು ಭಾರತದಲ್ಲೇ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ನೋನಿ ಹಣ್ಣಿನ ಕೃಷಿಯೂ ಮತ್ತು ನೋನಿ ಹಣ್ಣಿನ ಮೂಲಕ ಬೇರೆ ಬೇರೆ ರೀತಿಯ ರೋಗಕ್ಕೆ, ಗಂಟು ನೋವು, ಕೀಲು ನೋವು, ಡಯಾಬಿಟಿಸು, ಕ್ಯಾನ್ಸರ್ ಕ್ಯೂರ್, ಆಮೇಲೆ ಕೆಮ್ಮು, ಕಫ, ವಾತ, ಹೀಗೆ ಎಲ್ಲದಕ್ಕೂ ಇವತ್ತೊಂದು ಗಂಟು ನೋವು ಅಥವಾ ಆರ್ಥರೈಟಿಸಿಗೆ ಒಂದು ಉಪಶಮನಕ್ಕೆ ಒಂದು ಸ್ಪ್ರೇಯನ್ನು ಮಾಡಿದ್ದಾರೆ. ಅದು ಎಷ್ಟು ಅಲ್ಪ ಕಾಲದಲ್ಲಿ ಶ್ರೇಯಸ್ಸನ್ನು, ಜನಪ್ರೀತಿಯನ್ನು ಗಳಿಸಿದೆ ಅಂತಂದರೆ ಅದಿವತ್ತು ಎಲ್ಲ ಸ್ಪ್ರೇಗಳನ್ನು ಹಿಂದಿಕ್ಕಿ ಮುನ್ನಡೀತಾ ಇದೆ. ಆಯುರ್ವೇದದಲ್ಲಿ ಆಯುಷ್ ಫಲ ಅಂತ ಕರೀತಾರೆ.
ಆದರೆ ಇದು ವಿದೇಶದಲ್ಲಿ ಸಾಕಷ್ಟು ಅಧ್ಯಯನ ನಡೆದಿದೆ. ಅಂಡಮಾನ್ನಲ್ಲಿ ಒಂದು ಜನಾಂಗ ಇದರ ಹಸಿ ಹಣ್ಣನ್ನು ತಿಂದು 100, 120, 130 ವರ್ಷಗಳಿಗೂ ಹೆಚ್ಚು ಬದುಕ್ತಾ ಇರುವಂಥದ್ದು ಇವತ್ತಿಗೂ ವರ್ತಮಾನದಲ್ಲಿ ಅದಕ್ಕೆ ದಾಖಲೆ ಇದೆ. 120ಕ್ಕೂ ಹೆಚ್ಚು ರೋಗಗಳಿಗೆ ಒಂದು ಹಣ್ಣಿನಲ್ಲಿ ಔಷಧ ಇದೆ. ಇದನ್ನು ನಮ್ಮ ಮಾಮೂಲಿಯಾದಂಥ ಯಾವ ಔಷಧ ತಯಾರಿಕೆಯಲ್ಲಿ ಯಾವ್ಯಾವ ರೀತಿಯ ಒಂದು ಪ್ರಯೋಗಗಳನ್ನು, ಪರೀಕ್ಷೆಗಳನ್ನು, ಸರ್ಟಿಫಿಕೇಟ್ಗಳನ್ನು ಮಾಡಬೇಕೋ ಅದೆಲ್ಲವನ್ನ ಮಾಡಿ 2.5 3 ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದಕ್ಕೆ ಅಂತೆ ಸಪರೇಟ್ ಆದಂಥ ಒಂದು ಲ್ಯಾಬನ್ನು ಕ್ರಿಯೇಟ್ ಮಾಡಿ ಅಲ್ಲಿ ತಜ್ಞರನ್ನು ಕೂಡಿಸಿ ಸಂಪೂರ್ಣವಾಗಿ ಇದನ್ನು ಎಲ್ಲ ಪರೀಕ್ಷೆಗಳನ್ನು ಮಾಡಿ ಇವತ್ತು 9 ಅದ್ಭುತವಾದಂಥ ಪ್ರಾಡಕ್ಟು ನಮ್ಮ ಮಧ್ಯೆ ಇದೆ. ಅದರ ಇಡೀ ಯಶೋಗಾಥೆಯನ್ನು ನೀವು ಕೇಳಿದರೆ ನೀವು ರೋಮಾಂಚನಗೊಳ್ತೀರಿ, ಆಶ್ಚರ್ಯಚಕಿತಗೊಳ್ತೀರಿ. ಒಂದು ಹಣ್ಣು, ನೋನಿ ಹಣ್ಣು, ಒಂದು ಕಾಡಿನ ಫಲ, ನಮ್ಮ ಮಧ್ಯೆಯೇ ಅದು ಇದ್ದೂ ಇಲ್ಲದ ಹಾಗೆ ಇದ್ದಂಥ ಒಂದು ಹಣ್ಣು ಇಂಥ ಒಂದು ಜೀವಾಮೃತವಾಗಿ, ಜೀವರಕ್ಷಕವಾಗಿ ಇಡೀ ಇಂಗ್ಲೀಷ್ ಔಷಧಕ್ಕೆ ಒಂದು ಸೆಡ್ ಹೊಡೆಯುವ ರೀತಿಯಲ್ಲಿ ಅದು ನಿಲ್ತದೆ ಅಂತ ಆದರೆ ಅದಕ್ಕಿಂತ ಇನ್ನೊಂದು ಆಶ್ಚರ್ಯ ಇನ್ನೇನಿದೆ? ಇಂಥ ಒಂದು ಫಲವನ್ನು, ಈ ಫಲಭರಿತವಾದಂಥ ಹಣ್ಣಿನ ಫಲಶ್ರುತಿಯಾಗಿ ಏನು ಇವತ್ತು ಅಮೃತ ನೋನಿ ಎನ್ನುವಂಥ ಒಂದು ಪ್ರಾಡಕ್ಟು ಮನದ ಒಂದು ನಿತ್ಯ ಸಂಗಾತಿ ಆಗಿಬಿಟ್ಟಿದೆ. ಅಂಥ ಪ್ರಾಡಕ್ಟನ್ನು ಇಡೀ ವಿಶ್ವಕ್ಕೆ, ಭಾರತಕ್ಕೆ ನಾವು ತಲುಪಿಸ್ತೇವೆ ಅಂತ ಹೊರಟಂಥದ್ದು ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್. ಅಲ್ಲಿ ಮಂಗಳಾಂಬಿಕೆ ಅನ್ನುವರು MD, ನಾರಾಯಣ್ ಅನ್ನುವರು CEO. ಈ ಇಬ್ಬರು ಒಂದು ಜಂಟಿಯಾಗಿ ನಿಂತು ಆ ಇಡೀ ಅಮೃತ್ ನೋನಿಯನ್ನು ಮಾರ್ಕೆಟಿಂಗ್ ಮಾಡಿದ್ದ ಕಥೆಯನ್ನು ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ಅಮೃತ ನೋನಿ ಅದು ರಾಮೇನಕೊಪ್ಪಲದಲ್ಲಿ ಒಂದು ಸಮೃದ್ಧವಾದಂಥ, ಶುದ್ಧವಾದಂಥ, ಹೈಜೆನಿಕ್ ಆದಂಥ ಒಂದು ಫ್ಯಾಕ್ಟ್ರಿಯನ್ನು ಹೊಂದಿದೆ. ಅಲ್ಲಿ ಈ ಪ್ರಾಡಕ್ಟ್ ಹೇಗೆ ನಮ್ಮ ಮಧ್ಯೆ ಬರುವ ಪೂರ್ವದಲ್ಲಿ ತಯಾರಾಗತ್ತೆ, ಆಮೇಲೆ ನೋನಿಯ ಕೃಷಿ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿಯ ಗೊಬ್ಬರಗಳನ್ನು ಬಳಸ್ತಾರೆ, ಯಾವ ರೀತಿ ಆ ಶುದ್ಧವಾದ ಕೃಷಿಯನ್ನು ಅವರು ಮಾಡ್ತಾರೆ. ಶ್ರೀನಿವಾಸ ಮೂರ್ತಿ ಅವರ ತಮ್ಮ, ಅವರ ಹೆಂಡತಿ, ಅವರ ತಮ್ಮನ ಹೆಂಡತಿ, ಮಕ್ಕಳು, ಹೀಗೆ ಇಡೀ ಕುಟುಂಬ ಇವತ್ತು ನೋನಿ ಕೃಷಿಯಲ್ಲೂ ತೊಡಗಿಕೊಂಡಿದೆ, ನೋನಿಯ ಪ್ರಾಡಕ್ಟಿನಲ್ಲೂ ತೊಡಕೊಂಡಿದೆ. ವಿಶ್ವವೇ ನಿಬ್ಬೆರಗುಗೊಳ್ಳುವಂಥ ಒಂದು ಫ್ಯಾಕ್ಟ್ರಿಯನ್ನು ಅವರು ಕಟ್ಟಿದ್ದಾರೆ. ಅಷ್ಟು ಶುದ್ಧವಾಗಿ, ಹೈಜೆನಿಕ್ ಆಗಿ ಆ ಒಂದು ಪ್ರಾಡಕ್ಟು ತಯಾರಾಗತ್ತೆ. ಆ ತಯಾರಾಗುವ ಇಡೀ ಕಥನ, ಅಲ್ಲಿಯ ಪ್ರತಿಯೊಬ್ಬರ ಮನದ ಇಂಗಿತ, ಮುಖ್ಯವಾಗಿ ಶ್ರೀನಿವಾಸ ಮೂರ್ತಿಯವರ ಇಡೀ ಬದುಕಿನ ಇವತ್ತಿನವರೆಗಿನ ಹೋರಾಟದ ಕಥೆ. ಯಾಕೆಂತಂದರೆ ನೋನಿ ಅಮೃತ ನೋನಿಯಾಗಿ ಇವತ್ತು ಅತ್ಯಂತ ಶ್ರೇಯಸ್ಸನ್ನು ಪಡೆದಿದೆ. ಅದು ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಇವತ್ತು ಪಸರಿಸ್ತಾ ಇದೆ. ಆದರೆ ಅದರ ಹಿಂದೆ ಒಂದು ದೊಡ್ಡ ಹೋರಾಟದ ಕಥೆ ಇದೆ, ಕಣ್ಣೀರಿನ ಕಥೆ ಇದೆ. ಅದನ್ನು ಇಲ್ಲಿವರೆಗೆ ತರಲಿಕ್ಕೆ ಹೊರಟಂಥ ಎಲ್ಲರ ಪಾಡಿದೆಯಲ್ಲ, ಅದು ಒಂದು ದೊಡ್ಡದಾದಂಥ ಕಾದಂಬರಿಗೆ ವಸ್ತುವಾಗುವಂಥ ಕಥೆ. ಅದು ಅಂಥ ಇಡೀದಾದಂಥ ಕಥಾನಕವನ್ನು ಅಮೃತ ನೋನಿ ಕರ್ನಾಟಕದ ಹೆಮ್ಮೆ, ಭಾರತದ ಹೆಮ್ಮೆ. ಪ್ರತಿಯೊಂದು ಇವತ್ತು ಮಾರಣಾಂತಿಕ ಕಾಯಿಲೆಗೆ, ರುಗ್ಣ ಕಾಯಿಲೆಗೆ ಔಷಧವೇ ಇಲ್ಲ, ನನ್ನ ಬದುಕೇ ಮುಗಿದೋಯ್ತು ಅನ್ನುವಂಥವರನ್ನು, ಎಷ್ಟೋ ಜನರನ್ನು ಇವತ್ತು ಎದ್ದು ಕೂಡಿಸಿ ಬದುಕಿಗೆ ಮುಖ್ಯ ಮಾಡಿದಂಥ ಒಂದು ಜೀವನದ ಕಥೆ, ಸತ್ಯ ಕಥೆ, ಅನುಭವದ ಕಥೆ ಎಲ್ಲವನ್ನು ನಿಮ್ಮೆದುರು ಇಡ್ತಾ ಇದ್ದೇವೆ. ಇವತ್ತು ಪ್ರಥಮ ಭಾಗ ನಿಮ್ಮೆದುರು ತೆರೆಕೊಳ್ತಾ ಇದೆ. ಬನ್ನಿ ನೋಡಿ. ಆಮೇಲೆ ಇಲ್ಲಿ ನಿಮಗೆ ಯಾವ್ಯಾವ ರೋಗಗಳಿಗೆ ಯಾವ್ಯಾವ ರೀತಿಯ ಚಿಕಿತ್ಸೆ ಬೇಕೋ ಅದೆಲ್ಲದಕ್ಕೂ ಅಮೃತ್ ನೋನಿ ನಿಮಗೆ ಕಣ್ಣೆ ಎದುರು ನಿಂತಿದೆ. ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ಡು ನಿಮ್ಮ ಎಲ್ಲ ಆರೋಗ್ಯಕ್ಕೆ ಮುಂದಾಗುತ್ತೆ. ಅನಾರೋಗ್ಯಕ್ಕೆ ಅವರಿಗೆ ನಿಮಗೆ ಶುಶ್ರೂಷೆಯನ್ನು, ಅದರ ಮಾರ್ಗವನ್ನು, ಅದರ ಪರಿಹಾರವನ್ನು ಎಲ್ಲವನ್ನು ಸೂಚಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ನಂಬರ್ಗಳಿದೆ, ಇಲ್ಲೆಲ್ಲವೂ ಇದೆ. ನನ್ನ ಉದ್ದೇಶ ಇಷ್ಟೇ, ಎಲ್ಲರಿಗೂ ಒಂದು ಆರೋಗ್ಯವನ್ನು ಹಂಚಲಿಕ್ಕೆ ಈ ಅಮೃತ್ ನೋನಿ ಸಂಸ್ಥೆ ಹೊರಟಿದೆ. ಒಂದು ಸುಖಿ ಸಮಾಜವನ್ನು, ಆರೋಗ್ಯಪೂರ್ಣವಾದ ಸಮಾಜವನ್ನು, ಆಯುಷ್ಯ ವೃದ್ಧಿ ಸಮಾಜವನ್ನು, ನಿಮ್ಮ ಆಯುಷ್ಯವನ್ನು ಇನ್ನಷ್ಟು
ಗಟ್ಟಿಗೊಳಿಸುವಂಥ ಒಂದು ಕಂಕಣಬದ್ಧತೆಯನ್ನು ಈ ಸಂಸ್ಥೆ ಹೊರಟಿದೆ. ಹಾಗಾಗಿ ಅದರ ಒಂದು ಪರಿಚಯವನ್ನು ಸಮಗ್ರವಾಗಿ ಮೊದಲ ಬಾರಿಗೆ ನಮ್ಮ ಸಂಸ್ಥೆ ಅತ್ಯಂತ ಹೆಮ್ಮೆಯಿಂದ ಮಾಡ್ತಾ ಇದೆ. ಬನ್ನಿ, ಕೇಳಿ, ನೋಡಿ. ಸರ್ ನಮಸ್ತೆ. ನಮಸ್ತೆ, ನಮಸ್ಕಾರ. ಭಾಳ ಸಂತೋಷ ಆಯಿತು ಭೇಟಿ. ನಾನು ತುಂಬ ಕಾಲದಿಂದ ಅಮೃತ್ ನೋನಿ ಟಿ ವಿಯಲ್ಲಿ ನೋಡಿದ್ರು ಅಮೃತ್ ನೋನಿ, ಪತ್ರಿಕೆಯಲ್ಲಿ ನೋಡಿದ್ರು ಅಮೃತ್ ನೋನಿ. ಆಮೇಲೆ ತುಂಬ ಜನ ನಮ್ಮ ಹಳ್ಳಿಯಿಂದ ಹಿಡಿದು ಪೇಟೆವರೆಗೆ ಎಲ್ಲ ಕಡೆ ಹೋದ್ರು ಏನಾದರೂ ಗಂಟು ನೋವು, ಡಯಾಬಿಟಿಸು ಇತ್ಯಾದಿ ಅಂದ್ಕೊಳ್ಳೇ ನೋನಿ ತಗೊಳ್ಳಿ, ಅಮೃತ್ ನೋನಿ ತಗೊಳ್ಳಿ, ಈ ಥರದ ಮಾತುಗಳನ್ನು ಕೇಳಿ ಕೇಳಿ ಈ ಅಮೃತ್ ನೋನಿ ಯಾವುದು, ಯಾರು, ಏನು ಇತ್ಯಾದಿಗಳೆಲ್ಲ ಬಹಳ ಕುತೂಹಲ ಇತ್ತು ನನಗೆ. ಇಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೀರಿ. ಶಿವಮೊಗ್ಗದಿಂದ ಒಂದು 7-8 ಕಿಲೋಮೀಟ್ರ್ ಒಳಗಡೆ ಬಂದು ಕಟ್ಟಿದ್ದೀರಿ. ಆಮೇಲೆ ಒಂದು ರೀತಿಯ ಕರ್ನಾಟಕ ಅಷ್ಟೇ ಅಲ್ಲ, ಸುಮಾರು 6-7 ರಾಜ್ಯಗಳನ್ನು ವ್ಯಾಪಿಸಿದ್ದೀರಿ. ದೇಶದ ಆಚೆಗೂ ನಿಮ್ಮ ಬಗ್ಗೆ ಸುದ್ದಿ ಇದೆ. ಈಗ ನಾ ಎಲ್ಲ ಕೆಲವು ಸರಿ ಫಾರಿನ್ಗೆಲ್ಲ ಹೋದಾಗ ಕನ್ನಡಿಗರೆಲ್ಲ ಸಿಕ್ಕಿದಾಗ ಕೆಲವರು ಈ ಥರದ ಪ್ರಶ್ನೆ ಬಂದಾಗ ಅಮೃತ್ ನೋನಿ ತಗೊಂಡ್ರು ನೋಡಿ ಗಂಟು ನೋವು ಕಡಿಮೆ ಆಗುತ್ತೆ, ಈ ಥರದ ಮಾತುಗಳೆಲ್ಲ ಬರ್ತಾಯಿದೆ. ನನಗೆ ಒಂದು ಕುತೂಹಲ ಏನು ಅಂತಂದರೆ, ಶ್ರೀನಿವಾಸ ಮೂರ್ತಿಯವರು ಈ ಮಟ್ಟಕ್ಕೆ ಆ ಒಂದು ನೋನಿಯನ್ನು ಔಷಧ ರೂಪದಲ್ಲಿ, ಚಿಕಿತ್ಸೆಯ ರೂಪದಲ್ಲಿ ತರಬೇಕು ಅಂತಂದರೆ ಅದು ನಿಮ್ಮ ಕಾಲೇ ಕಂಬ ದೇಹವೇ ದೇಗುಲ ಅನ್ನುವ ಹಾಗೆ ನಿಮ್ಮ ದೇಹದ ಮೇಲೇ ನೀವು ಪ್ರಯೋಗ ಮಾಡಿಕೊಂಡು ಮಾಡಿದಂಥ ಕತೆ. ನನಗೆ ಅಲ್ಲಿಂದ ನಿಮ್ಮ ಕುಟುಂಬ, ನಿಮ್ಮ ಬೆಳವಣಿಗೆ, ಇದು 2 ಬಾಟ್ಲಿಂದ ಒಂದು 2 ಏನೋ ಕುಕ್ಕರು, ಒಂದು ಸಣ್ಣ ಬಿಡಾರ, ಇದರಿಂದೆಲ್ಲ ಶುರು ಆದದ್ದು. ಹಾಗಾಗಿ ಮನುಷ್ಯ ಸಾಧಿಸಿದರೆ ಸಬಳವನ್ನೂ ನುಂಗ್ಬೋದು ಅಂತ ನಮ್ಮ ಊರಿನಲ್ಲಿ ಒಂದು ಗಾದೆ ಇದೆ. ಹಾಗೆ ನೀವು ಒಂದು ರೀತಿಯಲ್ಲಿ 0 to hero ಅಂತ ಹೇಳ್ತಾರಲ್ಲ, ಇದು ನಮ್ಮ ಸಮಾಜಕ್ಕೆ ಇವತ್ತು ಎಲ್ಲ ವರ್ಗಕ್ಕೂ ಒಂದು ಪ್ರೇರಣೆ, ಮಾದರಿ ಎಲ್ಲ ಹೌದು. ಹಾಗಾಗಿ ನಿಮ್ಮ ಈ ಪ್ರೊಡಕ್ಷನ್ ಹೌಸಿಗೆ ಬಂದಿದ್ದೇನೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದೇನೆ. ನನಗೆ ಮೊದಲಾಗಿ ನಿಮ್ಮ ಹತ್ರ ಕೇಳೋದು, ನೀವು ಈ ರೀತಿಯ ಒಂದು ವ್ಯವಸಾಯವನ್ನು, ಕೃಷಿಯನ್ನು ಮೂಲವಾಗಿ ಸ್ವೀಕರಿಸಿ ಈ ಮಟ್ಟಕ್ಕೆ ಬರಬೇಕು ಅಂತಾದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮಗೆ ಪ್ರೇರಣೆ ಅಥವಾ ಒಂದು ಮಾರ್ಗ ಹಾಕಿಕೊಟ್ಟವರು, ದಾರಿದೀಪ ಆದವರು, ಆ ಥರದವ್ರು ಯಾರು ಇದ್ದೀರಾ, ಏನು? ಅಂದರೆ ನಮ್ಮದು ತಾವೇ ಹೇಳಿದಾಗೆ ಕೃಷಿ ಕುಟುಂಬ. ನಾನು ನನ್ನ ಕಾಲೇಜು ವಿದ್ಯಾಭ್ಯಾಸದ ನಂತರ ಯಾವುದೇ ವೃತ್ತಿಗೆ ಹೋಗಲ್ಲ, ಕೃಷಿ ವೃತ್ತಿಗೆ ತಂದೆ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಮನೆಗೆ ಬಂದವನು. ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ಮ ಅಂತ ಹೇಳ್ತಾರೆ. ಅದನ್ನು ನಂಬಿ ಕೆಲಸ ಮಾಡಿದವರು. ಹೌದು. ಅದಕ್ಕೆ ಭಿನ್ನವಾಗಿ ಸ್ವಲ್ಪ ಯೋಚನೆ ಮಾಡಿ ಅದರ ಜೊತೆಗೆ ಪಕ್ಕದ ರೈತರಿಗೆ ಬೇಕಾಗುವಂಥ ಗಿಡ ತಯಾರಿಸುವಂಥದ್ದು, ಕ್ವಾಲಿಟಿಯನ್ನು ಕೊಟ್ಟಾಗ ಇನ್ಯಾರಿಗೂ ಅಗತ್ಯ ಇದ್ದವರಿಗೆ ಅವಕಾಶ ಆಗುತ್ತೆ, ನನ್ನ ತೋಟಕ್ಕೂ ಆಗುತ್ತೆ, ಈ ರೀತಿಯಲ್ಲಿ ಅದು ಮಾಡ್ಕೊಳ್ತಾ ಬಂದೆ. ಜೊತೆಗೆ ನಮ್ಮ ಅಮ್ಮನ ಮಾರ್ಗದರ್ಶನ, ತಾಯಿಯವರ ಮಾರ್ಗದರ್ಶನ, ಯಾವ ರೀತಿಯಲ್ಲಿ ಬದುಕಬೇಕು, ಕೃಷಿ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು, ಸ್ವತಃ ಕೈ ಜೋಡಿಸಿ ತಾಯಿ ಜೊತೆಗೂ ಕೂಡ ನಾನು ಅದನ್ನು ಮಾಡ್ತಾ ಬಂದೆ. ಅವ್ರ ಹೆಸರು ಶ್ರೀಮತಿ ಅಂತ ಹೇಳಿ. ನಾವು ಈ ಏಲಕ್ಕಿ ಬೆಳೆಯಲ್ಲಿ ಆಗಿನ ಕಾಲದಲ್ಲೇ ನಮ್ಮ ಅಮ್ಮ ಒಂದು ದಾಖಲೆ ಮಾಡಿದ್ರು. ಒಂದು 200 ಗಿಡದಲ್ಲಿ 400-450 kg ಬೆಳೆ ಬೆಳೆದು ಇದು ಮಾಡಿದ್ರು. ತಾಯಿ ಜೊತೆಗೆ ಅದನ್ನು ಇಷ್ಟೊಂದು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಈ ರೀತಿಯ ಸಂಸ್ಕಾರನ ಕೊಟ್ಟಿದ್ರು. ಆ ನಿಟ್ಟಲ್ಲಿ ಕೃಷಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಮತ್ತು ಮಾದರಿಯಾಗಿ ಕೃಷಿ ಮಾಡಿದವರೆಲ್ಲ ನನಗೆ ಒಂದು ಆದರ್ಶ ರೂಪದಲ್ಲಿ ಕಾಣ್ತಾ ಇದ್ರು. ನಮ್ಮ ಸ್ವಂತ ತೋಟದಲ್ಲೂ ನಾನು ಅದನ್ನು ಅನುಭವಿಸಿದ್ದೆ. ನಿಮ್ಮ ಕುಟುಂಬ, ನಿಮ್ಮ ಹಿನ್ನೆಲೆ, ನಿಮ್ಮ ಎಷ್ಟು ಜನ ಮಕ್ಕಳು, ನಿಮ್ಮ ತಂದೆ, ಇದೆಲ್ಲ ಒಂದು ಸ್ವಲ್ಪ ಹೇಳಿ. ನನಗೆ ಶೃಂಗೇರಿ ಹತ್ರ ಹಳ್ಳಿ, ಅರೆಹಳ್ಳ ಅಂತೇಳಿ ನನ್ನ ಊರು. ಹುಟ್ಟಿದ್ದು ಬೆಳೆದಿದ್ದು ಶೃಂಗೇರಿಯಲ್ಲೇ ವಿದ್ಯಾಭ್ಯಾಸ. ಓದಿರೋದು ನಾನು PCM BSc ಮಾಡಿ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಕೃಷಿಯಲ್ಲಿ ನನ್ನ ಕೆಲಸನ ಮೊದಲೇ ಹೇಳಿದಾಗೆ ಕೈ ಜೋಡಿಸ್ಕೊಂಡೆ. ನಂತರ ಈ ಗಿಡಗಳನ್ನ ತಯಾರು ಮಾಡ್ತಾಯಿದ್ದೆ. ನನ್ನ ತಂದೆ ತಾಯಿಗೆ ನಾನೇ ದೊಡ್ಡ ಮಗ. ನನಗೆ 3 ಜನ ತಂಗಿಯರು, ಲಾಸ್ಟ್ ಅವನು ತಮ್ಮ. ಆ ಜವಾಬ್ದಾರಿನೂ ಇತ್ತು ನನಗೆ. ಆ್ಯಕ್ಚುಲಿ ಉದ್ಯೋಗಕ್ಕೆ ಹೋಗೋದಾದರೆ ಏರ್ಫೋರ್ಸಲ್ಲಿ ಮತ್ತು ಕರ್ನಾಟಕ ಬ್ಯಾಂಕ್ 2 ಕಡೆ ಸೆಲೆಕ್ಟ್ ಆಗಿದ್ದೆ. ನಮ್ಮಮ್ಮ ಹೇಳಿದ್ರು, ದೊಡ್ಡವನಾಗಿ ನೀನೇ ಮನೆಗೆ ಬರಲಿಲ್ಲ ಅಂದರೆ ಹೇಗೆ ಅಂತೇಳಿ. ಮತ್ತು ನನಗೆಲ್ಲೋ ಒಂದು ಕಡೆ ಮನಸ್ಸು ಉದ್ಯೋಗ ಬೇಡ ಅಂತಲೂ ಇತ್ತು. ಆ ಕಾರಣದಿಂದ ನಾನು ಮನೆಗೆ ಬಂದಿದ್ದೆ. ತಂಗಿಯಂದ್ರ ವಿದ್ಯಾಭ್ಯಾಸ, ತಮ್ಮನ ವಿದ್ಯಾಭ್ಯಾಸ, ಹೀಗೆ ಆ ರೀತಿಯ ಜವಾಬ್ದಾರಿಗಳನ್ನು ಸ್ವಲ್ಪ ಆ ಟೈಮಲ್ಲೇ ತೊಗೊಂಡಿದ್ದೆ. ನಂತರ ನನಗೆ ತಾಯಿ ತಮ್ಮನ ಅಂದರೆ ಸೋದರ ಮಾವನ ಮಗಳನ್ನು ನಾನು ಮದುವೆ ಆಗಿತ್ತು. ನಮ್ಮ ಮಾವನವರಿಗೆ 3 ಜನ ಹೆಣ್ಣುಮಕ್ಕಳು. ನನ್ನ ಮಿಸಸ್ ದೊಡ್ಡವಳು, ನಂತರ ಒಂದು ಗ್ಯಾಪು, ಚಿಕ್ಕವರು ಅವಾಗ ನಾನು ಮದುವೆ ಆಗುವಾಗ. ಅಲ್ಲೂ ದೊಡ್ಡ ಮಗ, ಇಲ್ಲ ದೊಡ್ಡ ಅಲ್ಲಿ ಅಂದರೆ ನಾನು ಹುಟ್ಟಿದ ಮನೆಯೂ ಆಗಿತ್ತು, ಅಂದರೆ ಅಜ್ಜನ ಮನೆ. ಹೌದು.
ನನ್ನ ಮಾವ ಒಂದು ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟಲ್ಲಿ ತೀರಿಯೋದ್ರು. ಆದ ಕಾರಣ ನಾನು 96ನೇ ಇಸ್ವಿಯಲ್ಲಿ ನನ್ನ ತಮ್ಮನೂ ವಿದ್ಯಾಭ್ಯಾಸದಿಂದ ವೃತ್ತಿಗೆ ಹೋಗೋದಿಲ್ಲ, ನಾನು ಕೃಷಿಗೆ ಬರ್ತೀನಿ ಅಂತ ಮನೆಗೆ ಬಂದಿದ್ದ. ನನ್ನ ತಂದೆ ತಾಯಿಗೆ ಒಪ್ಪಿಸಿ ನನ್ನ ಮಾವನ ನಂತರ ನಾನು ಗುಡ್ಡೆಕೊಪ್ಪ ಅಂತ ಹೇಳಿ ತೀರ್ಥಹಳ್ಳಿ ಹತ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ, ಮತ್ತೊಂದು ಹಳ್ಳಿಗೆ ಬಂದೆ. ಮಾವನವರ ಕೃಷಿನ ಮುಂದುವರಿಸ್ತಾ ಬಂದೆ. ನನ್ನ ನಾದ್ನಿಯರ ವಿದ್ಯಾಭ್ಯಾಸ, ಅವರಿಗೆ ಮದುವೆ ಮಾಡಿಕೊಡುವಂಥ ಜವಾಬ್ದಾರಿ, ಅಣ್ಣ ಅಂತಲೇ ಇವತ್ತಿಗೂ ಕರೀತಾರೆ, ಅಣ್ಣನ ಜವಾಬ್ದಾರಿನೆಲ್ಲ ಪೂರೈಸಿದೆ. ಎರಡು ಕಡೆ ಇವತ್ತು ನನ್ನ ತಂದೆ, ನನ್ನ ಅತ್ತೆ ಎಲ್ಲ ನಮ್ಮದು ಸಕುಟುಂಬ, ತಮ್ಮನ ಹೆಂಡತಿ, ತಮ್ಮನ 2 ಮಕ್ಕಳು ಎಲ್ಲ ಒಟ್ಟಿಗೆ ಇಲ್ಲಿ ಶಿವಮೊಗ್ಗದಲ್ಲಿ ಒಂದೇ ಮನೆಯಲ್ಲಿದ್ದೀವಿ. ಸೊ ಈ ರೀತಿಯಲ್ಲೇ ಬೆಳೀತಾ ಬಂದೆ. ಈ ಕೃಷಿನ ಮುಂದುವರಿಸ್ತಾ ನಾನು ತೀರ್ಥಹಳ್ಳಿಯಲ್ಲಿ ಇದ್ದಾಗ ಒಂದು ಬಾವಿ ತೋಡಬೇಕಾದ್ರೆ ಸಾಕಷ್ಟು ಸರಿ ಹೇಳಿದ್ದೀನಿ, ಅಲ್ಲಿ ನನಗೆ ಬೆನ್ನು ಹಿಡ್ಕೊಳ್ತು. ಅದು L4 L5 ಸ್ಲಿಪ್ ಆಗಿದೆ ಅಂತ ಹೇಳಿ ತೀರ್ಥಹಳ್ಳಿಯಲ್ಲೇ ಟ್ರ್ಯಾಕ್ಷನ್ ಹಾಕಿದ್ರು, ಗುಣ ಆಯಿತು. ಮತ್ತೊಂದು 3 ತಿಂಗಳಲ್ಲಿ ಪೂಜೆ ಮಾಡಿ ಹೇಳುವಾಗ ಹಿಡ್ಕೊಂಡಂಥ ನೋವು ಹೋಗಲೇ ಇಲ್ಲ. ಹೆಸರಾಂತ ಆಸ್ಪತ್ರೆಗಳಲ್ಲಿ 6 ತಿಂಗಳ ಹಾಗೆ ಅಲೋಪತಿ ಔಷಧಿಯನ್ನು ಮಾಡ್ತಾ ಬಂದೆ. ಸುಮಾರು 1.5 ವರ್ಷ ನಾನು ಅಲೋಪತಿ ಔಷಧಿ ಮಾಡಿದ್ದೆ. ಅವರ ಔಷಧಿ ಟ್ರೀಟ್ಮೆಂಟಲ್ಲಿ ಇರುವಾಗ ನೋವು ಕಡಿಮೆ ಇರೋದು, ಮತ್ತೆ ಜಾಸ್ತಿ ಆಗೋದು. ಬೆನ್ನು ನೋವು ಹೋಗಿ ಎಲ್ಲ ಗಂಟುಗಳಿಗೂ ಅದು ವಿಸ್ತಾರ ಆಯಿತು. ಇದನ್ನು ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಕರೆದರು. ನಂತರ ನನಗೆ ಒಂದು ಸರಿಯಾದ ಒಬ್ಬರು ಡಾಕ್ಟ್ರು, ನೀವು ಕೃಷಿಯಿಂದ ಹೊರಗಡೆ ಬನ್ನಿ, ಇನ್ನು ನಿಮ್ಮ ಕೃಷಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಒಳ್ಳೆಯ ಆಹಾರ ತಗೊಂಡು ಈ ಥರ ಇದಕ್ಕೆ ಸ್ಪಷ್ಟ ಔಷಧಿ ಅಂತಿಲ್ಲ, ತುಂಬ ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ, ಪೇಯ್ನ್ ಕಿಲ್ಲರ್ ಬೇಡ, ಹೀಗೆ ಅಂದರೆ ಒಬ್ಬ ವೈದ್ಯ ಪೇಷಂಟಿಗೆ ಬೇಜಾರಾಗದೆ ಏನು ಹೇಳ್ಬೋದೋ ಹಾಗೆ ಹೇಳ್ತಾರೆ. ನಂತರ ನಾನು ಆಯುರ್ವೇದಕ್ಕೆ ಹೋದೆ. ಆಯುರ್ವೇದ ಇದರಲ್ಲಿ ಚಿಕಿತ್ಸೆಯಲ್ಲಿ ನನಗೆ ಈ ಮಸಾಜು, ಬಸ್ತಿಗಳು ಇವೆಲ್ಲ ಮಾಡಿ ಆ ಟ್ರೀಟ್ಮೆಂಟಲ್ಲಿ ಅಲ್ಲಿಯೂ ಕಡಿಮೆ ಆಗೋದು, ಈ ನೋವು ಬಾವೆಲ್ಲ ಕಡಿಮೆ ಆಗೋದು. ನಂತರ ಒಂದು ಸ್ವಲ್ಪ ಸಮಯದಲ್ಲಿ ಮತ್ತೆ ಅದು ಜಾಸ್ತಿ ಆಗೋದು, ಈ ರೀತಿ ಆಗ್ತಾ ಇತ್ತು. ಸುಮಾರು 2 ವರ್ಷ ಆಗುವಾಗ ಬೆನ್ನಲ್ಲಿದ್ದ ನೋವು ಎಲ್ಲ ಗಂಟುಗಳಿಗೂ ಬಂತು. ಎಷ್ಟು ಸಿವಿಯಾರಿಟಿ ಆಯ್ತಂದರೆ ಕೆಲವು ದಿವಸ ನಾನು ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಅಂಬೆಗಾಲಿಕ್ಕೊಂಡು ಹೋಗಿದ್ದು ಉಂಟು. ಒಂದು 2-3 ಸರಿ ಊಟ ಮಾಡಿಸಿದ ದಿವಸಗಳು ಉಂಟು. ಅಂದರೆ ಕತ್ತು ತಿರುಗಿಸ್ಲಿಕ್ಕಾಗಲ್ಲ, ಆ ಥರ ಪೇಯ್ನ್. ಈಗ ನೀವು ನಿಮ್ಮ ಸರ್ಕಲಲ್ಲಿ ನೋಡಿದ್ರೆ MRI, ಎಕ್ಸ್ರೇ ಎಲ್ಲ ಪ್ರಕಾರ ನಾರ್ಮಲ್ ಆಗಿರ್ತಾರೆ ಪೇಷಂಟು, ಬಟ್ ಕತ್ತು ತಿರ್ಸ್ಲಿಕ್ಕಾಗಲ್ಲ, ಪಟ್ಟಿ ಹಾಕಿರ್ತಾರೆ ಅಥವಾ ಕೈ ಎತ್ತಲಿಕ್ಕಾಗಲ್ಲ. ಇದು ಆಮವಾತ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ, ರೊಮ್ಯಾಟೈಡ್ ಆರ್ಥರೈಟಿಸ್ ಇವರು ಹೆಸರಿಟ್ರು. ಮತ್ತೆ ಎಲೋಪತಿಯಲ್ಲಿ ಅದಕ್ಕೆ ಔಷಧಿ ಇಲ್ಲ, ಔಷಧಿ ಯಾವುದು ಸ್ಪಷ್ಟ ಇಲ್ಲ. ಬೇರೆ ಹೌದು, ಪೇನ್ ಕಿಲ್ಲರ್ ಅದು ಎಲ್ರಿಗೂ ಗೊತ್ತಿರುವಂತ ಒಳ್ಳೆ ಶ್ರೇಷ್ಠ ವೈದ್ಯರು ಹೇಳ್ತಾರೆ, ಬಹಳ ಸಮಯ ಪೇನ್ ಕಿಲ್ಲರ್ ತಗೋಬೇಡಿ, ಎಲ್ಲಕ್ಕೂ ತೊಂದರೆ ಆಗುವಂಥದ್ದು. ಆಗ ನನಗೊಬ್ಬರು ಈ ನೋನಿ ಬಗ್ಗೆ ಹೇಳಿದರು. ಇದು ಇಂಡಿಯನ್ ಮಲಬರಿ ಅಂತಲೇ ಗುರ್ಸ್ಕೊಂಡಿದೆ, ಪ್ರಪಂಚದಾದ್ಯಂತ ಹೆಸರು ಮಾಡಿದೆ. ನಮ್ಮ ದೇಶದ್ದೇ ಆದರೂ ಬಹಳ ಇದರಲ್ಲಿ ರಿಸರ್ಚ್ಗಳಿಲ್ಲ, ಬಟ್ ಇದು ನೋವನ್ನು ಹೇಗೆ ಗುಣ ಮಾಡುತ್ತೆ ಅಂತ ಲ್ಯಾಪ್ಟಾಪಲ್ಲೆಲ್ಲ ತೋರಿಸಿದರು. ನನಗೇನಾಗಿತ್ತಂದರೆ ಯಾರು ಏನು ಹೇಳ್ತಾರೆ ಆ ಪೂಜೆ, ಹೋಮ, ಹವನ, ಆಸ್ಪತ್ರೆ ಎಲ್ಲ ಪೂರೈಸಿ ನನ್ನ ಮಕ್ಕಳು ಚಿಕ್ಕವರು ಒಂಥರ ಡೆಸ್ಪರೇಟ್ ಆಗಿ ಮಲಗಿದ್ದೆ. ಹಾಗಾಗಿ ಇದು 2,500 ರೂಪಾಯಿ ಒಂದು ತಿಂಗಳಿಗೆ ಹಾಕಬೇಕು, 2 ವರ್ಷ ತೊಗೋಬೇಕು ಅಂದಾಗ ಇಷ್ಟೊಂದು ದೊಡ್ಡ ಮೊತ್ತದ ಖರ್ಚು ಬೇಡ, ಈ ಹಣ್ಣೆ ಸಿಕ್ಕಿದ್ರೆ ಮೂಸಂಬೆ ಸೇಬು ಥರ ಜ್ಯೂಸ್ ಮಾಡಿ ಕುಡಿಬೋದು ಅಂತ ಆಯುರ್ವೇದಿಕ್ ಲೈನಲ್ಲಿರೋರನ್ನೆಲ್ಲ ಕೇಳಿದಾಗ ಗೋಕರ್ಣ ಕಾಡಲ್ಲಿದೆ ಅಂತ ಆಯಿತು. ನಮ್ಮ ಮನೆ ಕೆಲಸಗಾರನ ಒಂದು ಬಾಡಿಗೆ ಓಮಿನಿ ಮಾಡಿ ಒಂದು ಚೀಲ ಹಣ್ಣು ತರಿಸಿದೆ. ಹಣ್ಣು ಬಂದಾಗಲೇ ಗೊತ್ತಾಗಿದ್ದು ಇದು ಯಾವುದೇ ಥರ ಜ್ಯೂಸ್ ಮಾಡೋಕ್ಕೂ ಬರಲ್ಲ ಅಂತ, ಕೆಟ್ಟ ವಾಸನೆ, ಕೆಟ್ಟ ರುಚಿ, ಅದು ಉಪಯೋಗಿಸೋಕ್ಕಾಗಲಿಲ್ಲ. ಹೌದು, ವೇಸ್ಟ್ ಆಯಿತು, ಏನೋ ಪ್ರಾಣಿ ಸತ್ತ ವಾಸನೆ. ಹೌದು. ಇದನ್ನು ಕೆಲವು ದೇಶದಲ್ಲಿ ಡೆಡ್ ಮ್ಯಾನ್ ಟ್ರೀ ಇದೆ, ಕೆಲವು ದೇಶದಲ್ಲಿ ವಾಮಿಟಿಂಗ್ ಟ್ರೀ ಇದ್ದಾರೆ, ಹಾಗೆ ಅಷ್ಟು ಕೆಟ್ಟದಾಗಿತ್ತು. ನಂತರ ಅದು ನನಗೆ ನನ್ನ ಕಾಲೇಜ್ ಸಹಪಾಠಿ ಇವತ್ತು ಕೊಪ್ಪ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ, ಡಾಕ್ಟರ್ ಸಂಜಯ್ ಅಂತೇಳಿ, ಅವ್ರನ್ನ ಸಂಪರ್ಕ ಮಾಡಿದೆ. ನನ್ನನ್ನು ಅಡ್ಮಿಟ್ ಮಾಡಿಕೊಂಡ್ರು. ನನ್ನ ಮಿಸಸ್ ಕೈಲೇ ಒಂದು ಕ್ಯಾನ್ ಇದನ್ನು ಕುಡಿಯೋ ಹಾಗೆ ಮಾಡೋದು ಹೇಗೆ ಆಯುರ್ವೇದಿಕ್ ಔಷಧಿ ಅಂತೇಳಿ ತಯಾರಿಸಲಿಕ್ಕೆ ಮಾರ್ಗದರ್ಶನ ಮಾಡಿದರು. ಸಾಮಾನ್ಯ ಹೋಮ್ ಮೇಡ್ ಆದ್ರೆ ಹೇಗೆ ಮಾಡ್ತೀರಾ? ಅದು ಅವಾಗ ಪಾತ್ರೆಯಲ್ಲಿ ಕುದಿಸಿ ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಕುಡ್ದಿರೋವಂಥದ್ದು ಮೊದಲು. ಅದು ನನಗೆ ಎಲ್ಲ ಪ್ರಯತ್ನ ಆಗಿತ್ತಲ್ಲ, ಸೊ ಇದನ್ನು ಕುಡಿದಾಗ ಒಂದು 6 ತಿಂಗಳಲ್ಲಿ, ಒಂದು 3 ತಿಂಗಳಲ್ಲಿ ಬೆರಳು ಬಿಚ್ಚಲಿಕ್ಕಾಯಿತು, 6 ತಿಂಗಳಲ್ಲಿ ಗೋಡೆ ಹಿಡಿದು ನೆಡೋಷ್ಟು ಅದೇ 1.5 ವರ್ಷದಲ್ಲಿ ನಾನು ಮತ್ತೆ ನನ್ನ ಅಂಗಳಕ್ಕೆ ಬರುವಷ್ಟು ರೆಡಿ ಆದ. ನನಗೆ ಮೊದಲಿಂದ ಏನಾದರೂ ಹೊಸದು ಸಿಕ್ಕಿದ್ರೆ ನನ್ನ ತೋಟದಲ್ಲಿ ನೆಡುವಂಥದ್ದು, ಕೃಷಿ ಮಾಡುವಂಥದ್ದು ಒಂದು ಪ್ಯಾಷನ್. ಅದರಿಂದ ಈ ನೋನಿ ಗಿಡನೂ ನೆಟ್ಟೆ, ಹಣ್ಣು ಬಂತು. ಈ ಥರ ಸಮಸ್ಯೆ ಇರೋರಿಗೆ ಕೊಡ್ತಾ ಬಂದೆ. ಕೊಟ್ಟಾಗ ಒಳ್ಳೆ ಪ್ರತಿಕ್ರಿಯೆ, ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ಹಾಗೆ ಒಂದು ಬಾಟ್ಲಿಯಿಂದ ಸ್ಟಾರ್ಟ್ ಆಗಿದ್ದು. ಅವತ್ತು ಈ ಥರ ಕಂಪನಿ ಮಾಡ್ತೀನಿ ಅಥವಾ ಈ ರೀತಿ ಆಗುತ್ತೆ ಅದು ಯಾವುದೂ ಕಲ್ಪನೆ ಇರಲಿಲ್ಲ. ನನಗೆ ನೋವು ಅಂದರೆ ಏನು ಗೊತ್ತಿತ್ತು. ಆ ಕಷ್ಟದಲ್ಲಿ ಪಕ್ಕದಲ್ಲಿ ತುತ್ತು ಕೂಡ ನಂದಲ್ಲ, ಯಾಕೆಂದ್ರೆ ಯಾರೋ ತಿನ್ನಿಸ್ಬೇಕು. ಎಷ್ಟು ಕಷ್ಟ ಪೇಷಂಟಿಗೆ ಅನ್ನೋದು ಗೊತ್ತಿದ್ದೀರಿ, ಅದು ಬೆಡ್ ರಿಡನ್ ಆಗಿದ್ದರಿಂದ ಆ ನೋವಿರೋರಿಗೆ ಕೊಡ್ತಾ ಬಂತು. ಅದು ಎಲ್ಲ ಒಂದು ಕಡೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಯಿತು. ನನ್ನ ಹಳ್ಳಿಗೆ ಬರೋರು, ಔಷಧಿ ಕೊಡೋರು ಮನೆ ಅಂತ ಒಂದು 2 ವರ್ಷದಲ್ಲಿ ಪ್ರಚಾರಕ್ಕೂ ಅಂತ ತಂದು ಕ್ಯಾನು ಬಾಟ್ಲಿಗೆ ಹಾಕಿ ಕೊಡ್ತಾಯಿತ್ತು. ನಂತರ ನನ್ನ ಮಕ್ಕಳು ಚಿಕ್ಕವರು, ಅವ್ರನ್ನ ಓದಿಸಿದಾಗೂ ಆಯಿತು. ಏನೋ ಒಂದು ಅದ್ಭುತವಾದ
ಒಂದು ಔಷಧಿ ಗುಣ ಇದರಲ್ಲಿ ಇದೆಯಲ್ಲ ಅಂತೇಳಿ ನಾನು ಅಲ್ಲಿ ಮೊಬೈಲ್ ಸಿಗ್ತಿರ್ಲಿಲ್ಲ, ಇಂಟರ್ನೆಟ್ ಸಿಗ್ತಿರ್ಲಿಲ್ಲ, ಮಳೆಗಾಲದಲ್ಲಿ ವೆಹಿಕಲ್ ಬರುವಾಗಿರಲಿಲ್ಲ, ತುಂಬ ಕುಗ್ರಾಮ, ಬಟ್ ಕೃಷಿಗೆ ಯೋಗ್ಯವಾಗಿತ್ತು. ಅಲ್ಲಿಂದ ನಾನು ಶಿವಮೊಗ್ಗಕ್ಕೆ ಈ ರಾಮೇನಕೊಪ್ಪ ಜಾಗಕ್ಕೆ ಬರೋ ಹಾಗಾಯಿತು. ಇಲ್ಲಿ ಬಂದು ನೋನಿ ಕೃಷಿ. ನನಗೆ ಈ ಮಾತುಕತೆಯ ಮೊದಲು ನೀವೊಂದು ಬ್ಯಾಂಕು ಮ್ಯಾನೇಜರು ಅದಕ್ಕೆಲ್ಲ ಒಂದು ಬೀಜ ಹಾಕಿದ್ದು ಈ ಥರದ ಒಂದು ಮಾತುಕತೆ ಹೇಳಿ, ಅದನ್ನು ಸ್ವಲ್ಪ ಹೇಳಿ. ಅಂದರೆ ನನಗೆ ಮೊದಲನೇ ಕಸ್ಟಮರು ನಾನು SBM ಅಲ್ಲಿ ನಾನು ಕಸ್ಟಮರ್, ತೀರ್ಥಹಳ್ಳಿ ಬ್ರ್ಯಾಂಚಲ್ಲಿ ನನಗೆ ಮನೆ ಕಟ್ಟಲಿಕ್ಕೆ, ಅಡಿಕೆ ತೋಟ ಮಾಡಲಿಕ್ಕೆ ಸಾಲ ಕೊಟ್ಟಿದ್ರು. ಆ ಮ್ಯಾನೇಜರ್ ನನಗೆ ಒಂಥರ ಫ್ಯಾಮಿಲಿ ಫ್ರೆಂಡು. ಹೌದು, ಯಾವಾಗಲಾದರೂ ಅಪರೂಪದಲ್ಲಿ ಮನೆಗೆ ಬಂದಾಗ ಕಾಫಿ ಕೊಡ್ದು ಹೋಗ್ತಾರೆ. ಹೆಸರು ನೆನಪಿದೆಯಾ? ನಾಯಕ್ ಅಂತ ಹೇಳಿ. ಅವರಿಗೆ ಒಂದು ಕಾಲು ಗಂಟು ನೋವಿತ್ತು. ಅವರಿಗೆ ಮೂರ್ತಿಗಳ ನಿಮಗೆ ಕಡಿಮೆ ಆಯ್ತಲ್ಲ, ನನಗೆ ಸ್ವಲ್ಪ ಔಷಧಿ ಕೊಡಿ ಅಂದರೆ ಅವರಿಗೆ ಒಂದು ಕ್ಯಾನಿಗೆ ಔಷಧಿ ಹಾಕಿ ಕೊಟ್ಟೆ. ಅವರೊಂದು 3 ತಿಂಗಳಲ್ಲಿ ಅವ್ರ ಗಂಟು ನೋವು ಕಡಿಮೆ ಆಯಿತು. ಇನ್ನೊಬ್ಬರು ಫೀಲ್ಡ್ ಆಫೀಸರ್ ಇದ್ದರು SBM ಅಲ್ಲಿ, ಅವರಿಗೆ ಶೋಲ್ಡ್ರ್ ಪೈನ್ ಇತ್ತು. ಮೂರ್ತಿಗಳ ನಮ್ಮ ಫೀಲ್ಡ್ ಆಫೀಸರಿಗೆ ಸ್ವಲ್ಪ ಕೊಡಿ ಅಂದರು, ಅವ್ರಿಗೆ ಕೊಟ್ಟೆ. ಅವರಿಗೊಂದು 4 ತಿಂಗಳಲ್ಲಿ ಕಡಿಮೆ ಆಯಿತು. ಇನ್ನೊಬ್ಬರು ಇವತ್ತು ಶಿವಮೊಗ್ಗದಲ್ಲೇ ಇದ್ದಾರೆ, ನನ್ನ 3ನೇ ಕಸ್ಟಮರು. ಅವರು ಬ್ಯಾಂಕ್ ಜಾಬನ್ನು ರಿಸೈನ್ ಮಾಡೋದಂತಾಗಿತ್ತು. ಅವರಿಗೂ ರೊಮ್ಯಾಟೈಡ್ ಆರ್ಥರೈಟಿಸು, ಕೈಯೆಲ್ಲ ಬೆಂಡಾಗಿ ಹಾಗೆ ಹೋಗಿ ಸೈನ್ ಮಾಡಿ ಬರ್ತಾಯಿತ್ತು. ನಮ್ಮ ಕೃಷ್ಣಪ್ಪನವ್ರಿಗೆ ಸ್ವಲ್ಪ ಕೊಡಿ ಅಂತ ಹೇಳಿದ್ರು, ಅವ್ರಿಗೆ ಕೊಟ್ಟೆ. ಅವರಿಗೊಂದು 6 ತಿಂಗಳಲ್ಲಿ ಕಡಿಮೆ ಆದಮೇಲೆ ಅವ್ರದ್ದು ತುಂಬ ಒತ್ತಡ, ನೀವು ಗಂಡ ಹೆಂಡತಿ ನಮ್ಮನೆ ಬರಬೇಕು, ನಾವು ಒಂದು ಊಟ ಹಾಕಬೇಕು ನಿಮಗೆ ಅಂತ. ಅವಾಗೆಲ್ಲ ಟ್ರಂಕಲ್ಲಿ ಬುಕ್ ಮಾಡಬೇಕು, ಆ ಫೋನಲ್ಲಿ ಅಷ್ಟು ಒತ್ತಡ. ನಾನು ಹೋದಾಗ ಒಂದು 25 ಜನ ಸೇರಿಸಿ ಒಂದು ಹಬ್ಬದ ವಾತಾವರಣ. ಮೂರ್ತಿಗಳೇ, ನಮ್ಮ ಮ್ಯಾನೇಜರಿಗೆ ಕಡಿಮೆ ಆಯಿತು, ಫೀಲ್ಡ್ ಆಫೀಸರಿಗೆ ಕಡಿಮೆ ಆಯಿತು, ನನಗೆ ಕಡಿಮೆ ಆಗಿದೆ, ನಿಮಗೂ ಸಹ ಕಡಿಮೆ ಆಗಿದೆ. ಇದರಲ್ಲೇನೋ ಒಂದು ಅದ್ಭುತವಾದ ಶಕ್ತಿ ಇದೆ, ಇದನ್ನು ಸ್ವಲ್ಪ ವ್ಯಾವಹಾರಿಕ ರೂಪದಲ್ಲಿ ಅಂದರೆ ಸಮಾಜಕ್ಕೆ ಒಳ್ಳೆಯದಾಗುವಾಗ ಯೋಚನೆ ಮಾಡಿ ಅಂತ ಈ ನಿಟ್ಟಲ್ಲಿ ಮೊದಲನೇ ಬೀಜ ಹಾಕಿದಂಥ ವ್ಯಕ್ತಿ ಕೃಷ್ಣಪ್ಪನವರು ಇವತ್ತು ನಮ್ಮ ಶಿವಮೊಗ್ಗದಲ್ಲೇ ಇದ್ದಾರೆ. ಆವಾಗ ನನಗೆ ಇದು ಹೌದು, ಇದು ಹೀಗೆ ಮಾಡ್ಬೋದು ಅಂತೇಳಿ ಸ್ವಲ್ಪ ಇನ್ನೊಂದಷ್ಟು ಗಿಡ ಮಾಡಿ ತೋಟಕ್ಕೆ ಹಾಕ್ಕೊಂಡೆ. ಇದೊಂದು 3 ತಿಂಗಳಲ್ಲೇ ಹಣ್ಣು ಸ್ಟಾರ್ಟ್ ಆಗುತ್ತೆ. ಆ ಹಣ್ಣಲ್ಲಿ ಬಳಸಿ ಒಬ್ಬರಿಗೆ ಪ್ರಚಾರ ಆಗ್ತಾ ಹೋಯಿತು. ಒಂದು 2 ವರ್ಷದಲ್ಲಿ ಔಷಧಿ ಕೊಡೋರ ಮನೆ ಅನ್ನೋ ಮಟ್ಟಕ್ಕೆ ಪ್ರಚಾರ ಆಯಿತು. ಯಾರು ಬರ್ತಾರೆ ಅವರ ತಂದಂಥ ಕ್ಯಾನು ಬಾಟ್ಲಿಗೆ ಔಷಧಿ ಹಾಕ್ಕೊಡ್ತೇವೆ, ನಂದಂತ ಏನೂ ಇರಲಿಲ್ಲ. 2009ರಲ್ಲಿ ನಾನು ಈ ಶಿವಮೊಗ್ಗಕ್ಕೆ ಬಂದು ಒಂದು ಮಕ್ಕಳನ್ನು ಓದಿಸಿದಾಗ ಆಯಿತು ಅಂತ, ಎರಡನೇದು ಈ ನೋನಿ ಏನೋ ಹೊಸ ಪ್ರಪಂಚ ಎಳೀತಾ ಇದೆಯಲ್ಲ, ಇಲ್ಲೇ ಕೆಲಸ ಮಾಡೋಣ ಅನ್ನೋ ದೃಷ್ಟಿಲಿ ಬಂದು ಈ ಕೃಷಿನ ಸ್ವಲ್ಪ ಜಾಸ್ತಿ ಮಾಡಿದೆ. ಆಮೇಲೆ 2 ಬಾಟ್ಲಿ ನೋನಿ ಸೇಲ್ ಮಾಡೋದು ನನ್ನ ಟಾರ್ಗೆಟ್ ಒಂದು ದಿವಸದಲ್ಲಿ. ಯಾಕೆಂದರೆ ಅದಕ್ಕೆ ಲೇಬಲ್ ಇರಲಿಲ್ಲ, ಯಾವುದೇ ಲೈಸೆನ್ಸ್ ಇರಲಿಲ್ಲ, ಯಾವುದೇ ಪ್ಯಾಕೇಜ್ ಇರಲಿಲ್ಲ. ಜನ ಒಪ್ಪಬೇಕಲ್ಲ. ನನಗೆ ಅವಾಗ ಅದು ಒಂದು ಚಾಲೆಂಜ್. ಅಂದರೆ ಇದು ಔಷಧಿ ಗುಣ ಇದೆ, ಆಮೇಲೆ ಪ್ರತ್ಯಕ್ಷವಾದ ಇಷ್ಟು ಜನ ಕಸ್ಟಮರ್ಸ್ ನನ್ನ ಜೊತೆಗಿದ್ದಾರೆ, ಹಾಗಾಗಿ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಾಡಿದ ಅಡಿಗೆ ಅಂತ ತಗೊಳ್ರಿ, ಇದು ನಾವು ಏನು ಬೇರೆ ಏನು ಕೆಮಿಕಲ್ ಬೆರೆಸಿಲ್ಲ, ನಾವೇ ಬೆಳೆದಂಥ ಗಿಡಮೂಲಿಕೆ, ನಾವೇ ಬೆಳೆದಂಥ ಹಣ್ಣಲ್ಲಿ ಈ ಮಿಶ್ರಣನ ಮಾಡಿದ್ದೀನಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೆ. ಯಾಕೆಂದರೆ ಮುಂದೊಂದು ದಿವಸ ಭಾಳ ಫ್ಯೂಚರ್ ಇದೆ ಅನ್ನೋದು ಎಲ್ಲೋ ಗೊತ್ತಾಗ್ತಾ ಇತ್ತು. ಯಾರಿಗೆ ಕೊಟ್ಟರು ಕೂಡ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಇತ್ತಲ್ಲ. ಮತ್ತು ಇಂಟರ್ನೆಟ್ಟಲ್ಲಿ ನೋಡಬೇಕಾದ್ರೆ ಭಾಳಷ್ಟು ದೇಶದಲ್ಲಿ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಿದ್ದ ಪೇಪರ್ಸ್ ಎಲ್ಲ ನನಗೆ ಸಿಕ್ತು. ಮೂಲ ನಮ್ಮ ದೇಶನೇ. ಇವತ್ತು ಕೂಡ ಇಂಡಿಯನ್ ಮಲಬರಿ ಅಂತಾನೆ ಪ್ರಪಂಚದಾದ್ಯಂತ ಗುರುಸ್ಕೊಂಡು, ಅದು ನಮ್ಮಲ್ಲಿ ಸಂಶೋಧನೆ ಇಲ್ಲ. ಚರಕ ಸಂಹಿತೆಯಲ್ಲಿ, ಇದು ಸುಶ್ರುತ ಸಂಹಿತೆಯಲ್ಲಿ ಇದಕ್ಕೆ ಆಯುಷ್ ಫಲ, ಆಯಸ್ಸನ್ನು ವೃದ್ಧಿಸುವಂಥದ್ದು ಅಂತ ಒಂದು ಶ್ಲೋಕ ಇದೆ. ಹಾಗೆ ಅಲ್ಲಿಂದ ಕೂಡ ನಮ್ಮ ದೇಶದೇ ಆದರೂ ನಮ್ಮಲ್ಲಿ ಅಷ್ಟೊಂದು ಅದ್ರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಏನು ಕಾರಣ ಅನ್ನೋದು ಗೊತ್ತಿಲ್ಲ. 2006ರಲ್ಲಿ ನೋನಿ ರಿಸರ್ಚ್ ಫೌಂಡೇಶನ್ ಅಂತ ಅಂಡಮಾನ್ ಪೋರ್ಟ್ ಬ್ಲೇರಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿದೆ. ನಾನು ನನ್ನ ಮನೆಯವರು ಅಲ್ಲಿಯೂ ಕೂಡ ವಿಸಿಟ್ ಮಾಡಿದ್ವಿ. ಒಂದು 7 ಎಕರೆ ಪ್ರದೇಶದಲ್ಲಿ ಸಾವಯವ ಕೃಷಿ ಮಾಡಿ, ಅಲ್ಲಿ ಒಬ್ಬರು ಡಾಕ್ಟರ್ ಜಾಯ್ ಅಂತ ಇದ್ದರು, ಒಂದು ಸರ್ಕಾರಿ ಸಂಸ್ಥೆ ನಡೀತಾ ಇದೆ. ಒಂದು ಬೇರೆ ಏನೂ ಸಂಶೋಧನೆಗಳಾಗಿಲ್ಲ. ಅಬ್ದುಲ್ ಕಲಾಂಜಿಯವರು ರಾಷ್ಟ್ರಪತಿ ಆದಾಗ ಇದ್ರ ಬಗ್ಗೆ ಹೇಳಿದರು, ಕೆಲವು ಚಾನಲ್ಗಳೆಲ್ಲ ಬಂದಿತ್ತು. ಮತ್ತು ಈಗ ರಿಸರ್ಚ್ಗಳು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಆಸ್ಪೆಕ್ಟಲ್ಲಿ ನಡೀತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು.